ಹಲೋ ಸ್ನೇಹಿತರೆ, ಎಲ್ಲರೂ ಕೂಡ ಜೈ ಹಿಂದ್. ಇಂಡಿಯನ್ ಆರ್ಮಿ ಅಗ್ನಿವೀರದಲ್ಲಿ ಚೇಂಜಸನ್ನು ಮಾಡಿದ್ದಾರೆ ಅಂತ ಹೇಳಿಕೆಸಿಂದ ಒಂದು ನೋಟಿಸ್ ಕೂಡ ನಿಮ್ಮ ಮುಂದೆ ಎಲ್ಲರ ಮುಂದೆ ಕಾಣ್ತಾ ಇದೆ. ಸಾಕಷ್ಟು ಜನ ಅದನ್ನು ನೋಡ್ಕೆಸಿಂದ ಡೌಟ್ ಪಡಾಕತ್ತಿದ್ರಿ. ಎಷ್ಟೋ ಜನ ನಿಜ ಆಗುತ್ತೋ ಮತ್ತು ಆಗಬಾರ್ದಂತೂ ಕೂಡ ಅನ್ಕೋತಾ ಇದ್ದೀರಿ. ಸಾಕಷ್ಟು ಜನ ಅಗ್ನಿವೀರ್ ಜಾಯ್ನ್ ಆದವರು ಕೂಡ ಅದೇ ಥರ ಹೇಳ್ತಾ ಇದ್ದೀರಿ. ಅದಕ್ಕೋಸ್ಕರ ಅದು ಏನೇನಿದೆ, ಅದರಲ್ಲಿ ಏನೇನು ಚೇಂಜಸನ್ನು ಮಾಡಿದಾರ, ಅಗ್ನಿಪಥ್ ಇದ್ದಿದ್ದನ್ನು ಏನು ಅದಕ್ಕೆ ನೇಮ್ ಬೇರೆ ಏನು ಕೊಟ್ಟಿದ್ದಾರೆ ಅಂತ ಹೇಳಿಕೆಸಿಂದ ಅದರಲ್ಲಿ ನಿಮಗೆ ಡಿಕ್ಲೇರ್ ಆಗಿ ಕೊಟ್ಟಿದ್ದಾರೆ. ಇದು ಯಾವುದು ಆಫಿಷಿಯಲ್ ವೆಬ್ಸೈಟ್ನಲ್ಲಿ ಈ ನೋಟಿಸ್ ಇಲ್ಲ, ಸಪ್ರೇಟಾಗಿ ಮಾಡಿರ್ತಕ್ಕಂಥ ಇದೊಂದು ಎಲ್ಲಿತ್ರ ಬರುತ್ತೆ ಗೊತ್ತಿಲ್ಲ. ರೀಲಂಚ್ಡ್ ಅಗ್ನಿಪಥ್ ಅಂತ ಹೇಳಿಕೆಸಿಂದ ಇದೊಂದು ನೋಟಿಸನ್ನು ಬಿಟ್ಟಿದ್ದಾರೆ. ಈ ನೋಟಿಸನ್ನು ಆಲ್ಮೋಸ್ಟ್ ಅಲ್ಲಿ ಎಲ್ಲರೂ ಕೂಡ ನೋಡ್ಕೊಂಡಿದ್ದೀರಿ. ಈ ನೋಟಿಸನ್ನು ನೋಡ್ಕೊಂಡ್ಕಿಸಿಂದ ಎಷ್ಟೋ ಜನ ಖುಷಿಯಾಗಿದ್ದೀರಿ. ಓಕೆ, ಈ ಸರಿ 4 ವರ್ಷದಿದ್ದನ್ನು 7 ವರ್ಷ ಮಾಡ್ತಾ ಇದ್ದಾರೆ, ಪೇಮೆಂಟ್ ಕೂಡ ಜಾಸ್ತಿ ಮಾಡ್ತಾ ಇದ್ದಾರೆ ಮತ್ತು ಅದನ್ನು ಹಾಲಿಡೇ ಕೂಡ ಜಾಸ್ತಿ ಮಾಡ್ತಾ ಇದ್ದಾರೆ ಅಂತ ಹೇಳಿಕೆಸಿಂದ ಸಾಕಷ್ಟು ಜನಕ್ಕೆ ಖುಷಿ ವಿಚಾರನ ಅನ್ಕೊಳ್ಬೋದು. ಆದ್ರಂಕಿ ಬಹಳ ಒಳ್ಳೆಯದ. ಇದರಲ್ಲಿ ಏನೇನು ಚೇಂಜಸನ್ನು ಮಾಡಿದಾರ, ಸೊ ಇದು ಆಗುತ್ತೋ ಇಲ್ಲೋ, ಯಾವ ಡೇಟನ್ನು ಕೊಟ್ಟಿದ್ದಾರೆ ಆಗಾಕ, ಆಫಿಷಿಯಲ್ ವೆಬ್ಸೈಟ್ನಲ್ಲಿ ಯಾವ ಡೇಟಿಗೆ ಬರ್ಬೋದು ಅಂತ ಹೇಳಿಕೆಸಿಂದ ಇದರಲ್ಲಿ ಈ ನೋಟಿಸ್ ಪ್ರಕಾರ ನಾನು ಡೀಟೇಲ್ ಆಗಿ ನಿಮ್ಗೆ ಮಾಹಿತಿನ ಕೊಡ್ತಾ ಹೋಗ್ತೇನೆ. ನೋಡ್ಕೊಡ್ರಿ, ಇದರಲ್ಲಿ ಏನಪ್ಪಾ ಅಂತಂದ್ರೆ ಅಗ್ನಿಪಥ್ ಇದ್ದಂಥ ಸ್ಕೀಮನ್ನು ನೇಮನ್ನು ಚೇಂಜಸನ್ನು ಮಾಡ್ತಾ ಇದ್ದಾರೆ. ಏನು ಮಾಡ್ತಾ ಇದ್ದಾರಪ್ಪ ಅಂತಂದ್ರೆ ಸೈನಿಕ್ ಸಮಾನ್ ಸ್ಕೀಮ್ ಅಂತ ಹೇಳಿಕೆಸಿಂದ ಮಾಡ್ತಾ ಇದ್ದಾರೆ. ಏನು ಮಾಡ್ತಾ ಇದ್ರಪ್ಪ ಅಂದ್ರೆ ಸೈನಿಕ್ ಸಮಾನ್ ಸ್ಕೀಮ್ ಅಂತ ಹೇಳಿಕೆಸಿಂದ ಈ ಸ್ಕೀಮನ್ನು ಅಗ್ನಿಪಥ್ ಇದ್ದನ್ನ ಆ ನೇಮನ್ನು ಕೊಡ್ತಾ ಇದ್ದಾರೆ. ನೇಮನ್ನು ಕೊಟ್ಟ ಮೇಲೆ ನೆಕ್ಸ್ಟ್ ಇದರಲ್ಲಿ ಯಾವ ಥರದ 25 ಪರ್ಮನೆಂಟ್ ಇದ್ದಂಥ ಹುದ್ದೆಗಳನ್ನು ಅಗ್ನಿವೀರದಲ್ಲಿ ಈಗ ಜಾಯ್ನ್ ಆಗ್ತಾ ಇದ್ರು. ಅದರಲ್ಲಿ ಏನು ಹೇಳಿದ್ರಪ್ಪ ಅಂತಂದ್ರೆ 25% ಅಷ್ಟೇ 4 ವರ್ಷ ಆದಮೇಲೆ ಇಟ್ಕೋತೀವಿ ಮತ್ತು 75% ಕಳಿಸ್ತೀವಿ ಅಂತ ಹೇಳಿಕೆಸಿಂದ ಅವರು ಅಗ್ನಿಪಥ್ ಸ್ಕೀಮ್ ನೋಟಿಫಿಕೇಶನ್ ಅನ್ನು ಮಾಡಿದಾಗ ಹೇಳಿದ್ರು. ಈಗ ಇದರಲ್ಲಿ ಏನು ಹೇಳಿದಾರಪ್ಪ ಅಂತಂದ್ರೆ 25% ಇದ್ದಂಥದನ್ನ 60% ಇಟ್ಕೋತೀವಿ, 40% ಹೊರಗಡೆ ಕಳಿಸ್ತೀವಿ ಅಂತ ಹೇಳಿಕೆಸಿಂದ ಕೊಟ್ಟಿದ್ದಾರೆ. ನೆಕ್ಸ್ಟ್ ಟೆಕ್ನಿಕಲ್ ಪೋಸ್ಟನ್ನು ಸೈನ್ಸ್ ಮೇಲೆ ಹಾಕಿದವರಿಗೆ ಮೊದಲಿಗೆ ಅಗ್ನಿಪಥದಲ್ಲಿ ಯಾವ ಥರ ಇತ್ತಪ್ಪ ಅಂತಂದ್ರೆ ಅದು ಕೂಡ 4 ವರ್ಷ ಮಾತ್ರ ಹುದ್ದೆ ಆಗಿರ್ತಿತ್ತು. ಈಗ ಏನು ಮಾಡ್ತಾ ಇದ್ದಾರಪ್ಪ ಅಂತಂದ್ರೆ ಪರ್ಮನೆಂಟ್ ಆಗಿರ್ತಕ್ಕಂಥ ಹುದ್ದೆಗಳನ್ನ ಟೆಕ್ನಿಕಲ್ ಆಗಿ ಮಾಡ್ತಾ ಇದ್ದಾರೆ. 4 ವರ್ಷ ಇದ್ದಂಥ ಹುದ್ದೆಯನ್ನು 7 ವರ್ಷ ಮಾಡ್ತೀವಿ ಅಂತ ಹೇಳಿಕೆಸಿಂದ ಈ ನೋಟಿಸಲ್ಲಿ ಕೊಟ್ಟಿದ್ದಾರೆ. ನೆಕ್ಸ್ಟ್ ಆಫ್ಟರ್ ಡೆತ್ ಅಂದರೆ ಏನಾದರೂ ನೀವು ಅಲ್ಲಿ ವಾರ್ ವಿಂಡೋದಾಗ ಏನಾದರೂ ಪ್ರಾಬ್ಲಮ್ ಆಗಿ ಡೆತ್ ಆದರೆ ಫ್ಯಾಮಿಲಿಗೆ ಪೆನ್ಷನನ್ನು ಕೊಡ್ತೀವಿ ಅಂತ ಹೇಳಿಕೆಸಿಂದ ಇದರಲ್ಲಿ ಕೊಟ್ಟಿದ್ದಾರೆ. ಅದರಲ್ಲಿ ಅಗ್ನಿಪಥದಲ್ಲಿ ಆ ಥರ ಏನು ಕೊಟ್ಟಿದ್ದಿಲ್ಲ. ನೆಕ್ಸ್ಟ್ ಇದರಲ್ಲಿ ಏನಪ್ಪ ಅಂತಂದ್ರೆ ಟ್ರೈನಿಂಗ್ ಪೀರಿಯಡ್ 24 ವೀಕ್ಸ್ ಇತ್ತು, ಅಂದ್ರೆ 24 ತಿಂಗಳ ಮಾತ್ರ ಟ್ರೈನಿಂಗನ್ನು ಕೊಡ್ತಾ ಇದ್ರು. ಈಗ ಏನು ಮಾಡ್ತಾ ಇರ್ತಾರೆ ಅಂದ್ರೆ 42 ತಿಂಗಳ ಟ್ರೈನಿಂಗನ್ನು ನಡೆಸ್ತೀವಿ ಅಂತೇಳಿ ಕೊಟ್ಟಿದ್ದಾರೆ. ನೆಕ್ಸ್ಟ್ ಸ್ಯಾಲ್ರಿ ಕೂಡ ನಾರ್ಮಲ್ ಆಗಿ ನಿಮ್ಗೆ ಎಷ್ಟು ಕೊಡ್ಬೇಕು ಬೇಸಿಕ್ ಸ್ಯಾಲ್ರಿಯನ್ನು ಅಷ್ಟನ್ನು ಕೊಡ್ತಾ ಇದ್ರು. ಈಗ ಏನು ಮಾಡ್ತಾ ಇದ್ರಪ್ಪ ಅಂದ್ರೆ ಸ್ಯಾಲ್ರಿ ಕೂಡ ಅದರಲ್ಲಿ ಇನ್ಕ್ರೀಸನ್ನು ಮಾಡ್ತಾ ಇದ್ದಾರೆ. ಪೋಸ್ಟ್ ಕೂಡ ನಾರ್ಮಲ್ ಎಷ್ಟು ಕಡಿಮೆ ಕಟ್ಟಿದ್ದಿಲ್ಲ ಅದಕ್ಕಿಂತ ಒಂದು ಸ್ವಲ್ಪ ಜಾಸ್ತಿಯನ್ನು ಕರಿತೀವಿ ಅಂತ ಹೇಳಿಕೆಸಿಂದ ಇದರಲ್ಲಿ ಕೊಟ್ಟಿದ್ದಾರೆ. ನೆಕ್ಸ್ಟ್ 1 ವರ್ಷಕ್ಕೆ 30 ದಿನಗಳ ಮಾತ್ರ ನಿಮ್ಗೆ ಹಾಲಿಡೇಸ್ ಇದ್ದು, ಸೂಟಿ 30 ದಿನಗಳು ಮಾತ್ರ ಇದ್ದು. ಈಗ ಏನು ಮಾಡ್ತಾ ಇದ್ರಪ್ಪ ಅಂತಂದ್ರೆ 1.5 ತಿಂಗಳು ಅಂದ್ರೆ 45 ದಿನಗಳ ಹಾಲಿಡೇನ ಕೊಡ್ತೀವಿ ಅಂತ ಹೇಳಿಕೆಸಿಂದ ಕೊಟ್ಟಿದ್ದಾರೆ. ನೆಕ್ಸ್ಟ್ ಫ್ರೆಶ್ ಜಾಯ್ನರ್ ಕಾಲ್ ಅಗ್ನಿವೀರ್ ಅಂತ ಹೇಳಿಕೆಸಿಂದ ಈಗೇನಾದರೂ ನೀವು ಜಾಯ್ನ್ ಆದರೆ ಈಗೇನ ರಿಕ್ರೂಟ್ಮೆಂಟ್ ಆಗಿದಾವಲ್ಲ, ಈಗೇನು ಟೋಟಲಿ ಆಗಿ 2 ರಿಕ್ರೂಟ್ಮೆಂಟ್ ಅಗ್ನಿಪಥ ಸೇರ್ಕೊಂಡಿದ್ದಾರೆ. ಅವ್ರಿಗೆ ಅಗ್ನಿಪಥ ಸ್ಕೀಮ್ ಅಂತೇಳಿ ಅವ್ರಿಗೆ ನೇಮ್ ಕುಂತ್ಕೊಂಡಿರ್ತೈತಿ. ಇನ್ನು ಮೇಲೆ ಏನಾದರೂ ಹೊಸದಾಗಿ ಈ ಸ್ಕೀಮನ್ನು ಜಾರಿಗೆ ತಂದ್ರಪ್ಪ ಅಂತಂದ್ರೆ ಅವರಿಗೆ ಅಗ್ನಿಪಥ್ ಅಂತ ಕರೆಯಲ್ಲ, ಸೈನಿಕ್ ಸನ್ಮಾನ್ ಸ್ಕೀಮ್ ಅಂತ ಹೇಳಿಕೆಸಿಂದ ಕರೀತಾರ. ನೆಕ್ಸ್ಟ್ ಏನಪ್ಪ ಅಂದ್ರೆ ಟೋಟಲ್ ಪ್ಯಾಕೇಜನ್ನು 41 ಟೋಟಲ್ ಆಗಿ ನಿಮ್ಗೆ ಫಸ್ಟಿಗೆ 21 ಲ್ಯಾಕ್ಸ್ ಕೊಡ್ತೀವಿ ಅಂತ ಹೇಳಿದ್ರೆ ಈಗ 41 ಲ್ಯಾಕ್ಸನ್ನು ಕೊಡ್ತೀವಿ ಅಂತ ಹೇಳಿಕೆಸಿಂದ ಕೊಟ್ಟಿದ್ದಾರೆ. ಆಫ್ಟರ್ 7 ಇಯರ್ಸ್ ಅಂದ್ರೆ 7 ವರ್ಷ ಡ್ಯೂಟಿ ಮುಗಿದ ಮೇಲೆ ವಾಪಸ್ಸನ್ನು ನೀವೇನು ಸೆಲೆಕ್ಟ್ ಆಗಲಿಲ್ಲಪ್ಪ ಅಂತಂದ್ರೆ 60% ಒಳಗಡೆ ಆಗಲಿಲ್ಲ ಅಂದ್ರೆ ನೀವು 40% ಒಳಗಡೆ ಹೊರಗಡೆ ಹೋಗೋರಾಗಿದ್ರೆ ನಿಮ್ಗೆ 41 ಲ್ಯಾಕ್ಸ ಕೈಗೆ ಕೊಟ್ಟು ಕಳಿಸ್ತಾರೆ. ನೆಕ್ಸ್ಟ್ ಅದರಲ್ಲಿ ಏನಪ್ಪ ಅಂತಾರೆ ಯಾವುದಾದ್ರೂ ಸೆಂಟ್ರಲ್ ಡಿಪಾರ್ಟ್ಮೆಂಟ್ ಅಂದರೆ SSCಯಲ್ಲಿ MTS ಬಂತು, CHSL ಬಂತು, CGL ಬಂತು, ಈ ಥರ ನೋಟಿಫಿಕೇಶನ್ಗಳನ್ನು ಮಾಡ್ತಾರಲ್ಲ, ಆ ನೋಟಿಫಿಕೇಶನ್ನ ಮಾಡಿದಾಗ ನಿಮ್ಗೆ 15% ರಿಲ್ಯಾಕ್ಸೇಷನನ್ನು ಕೊಡ್ತಾರೆ. ಮೊದಲಿಗೆ ಎಷ್ಟಪ್ಪ ಅಂತಾರೆ 10% ರಿಲ್ಯಾಕ್ಸೇಷನ್ನ ಕೊಡ್ತೀವಿ ಅಂತ ಹೇಳಿಕೆಸಿಂದ ನಿಮ್ಗೆ ಅದರಲ್ಲಿ ಕೊಟ್ಟಿದ್ರೆ. ಈಗ ಏನು ಮಾಡ್ತಾ ಇದ್ದಾರಪ್ಪ ಅಂತಾರೆ 15% ನಿಮ್ಗೆ ರಿಲ್ಯಾಕ್ಸೇಷನನ್ನು ಕೊಡ್ತೀವಿ ಅಂತ ಹೇಳಿಕೆಸಿಂದ ಕೊಟ್ಟಿದ್ದಾರೆ. ನೆಕ್ಸ್ಟ್ ಇದರಲ್ಲಿ ಅವು ಟೋಟಲ್ ಆಗಿ ನಿಮಗೆ ಇದರಲ್ಲಿ ಡೀಟೇಲ್ ಆಗಿ ಹೇಳಿದ್ದೀನಿ. ಮತ್ತು ಕೆಳಗಡೆ ಒಂದು ಚಾರ್ಟ್ ಅನ್ನು ಕೊಟ್ಟಿದ್ದಾರೆ. ಅಗ್ನಿಪಥ್ ಸ್ಕೀಮಲ್ಲಿ ಏನಿದೆ ಮತ್ತು ಸೈನಿಕ್ ಸನ್ಮಾನ್ ಸ್ಕೀಮಲ್ಲಿ ಏನೇನು ಚೇಂಜಸ್ ಅನ್ನು ಮಾಡಿದ್ದಾರೆ ಅಂತ ಹೇಳಿಕೆಸಿಂದ ಡಿಫ್ರೆನ್ಸ್ ಅನ್ನು ಕೊಟ್ಟಿದ್ದಾರೆ. ಅದನ್ನು ಕೂಡ ನಿಮ್ಗೆ ಹೇಳ್ತೀನಿ ನೋಡ್ಕೊಳ್ರಿ. ಅಗ್ನಿಪಥ್ ಸ್ಕೀಮಲ್ಲಿ 4 ವರ್ಷ ಇದ್ದಿದ್ದ 7 ವರ್ಷವನ್ನು ಮಾಡಿದ್ದಾರೆ. ನೆಕ್ಸ್ಟ್ 22 ಲ್ಯಾಕ್ಸ್ ಪ್ಯಾಕೇಜ್ ಬರೋದನ್ನು 41 ಲ್ಯಾಕ್ಸ್ ಹೇಳಿದ್ದಾರೆ. ನೆಕ್ಸ್ಟ್ 50 ಲ್ಯಾಕ್ಸ್ ಆಫ್ಟರ್ ಡೆತ್ ಅಂತ ಹೇಳಿಕೆಸಿಂದ ಏನಾದರೂ ನಿಮ್ಗೆ ಪ್ರಾಬ್ಲಮ್ ಆದರೆ 50 ಲ್ಯಾಕ್ಸನ್ನು ಕೊಡ್ತೀವಿ ಅಂತ ಹೇಳಿಕೆಸಿಂದ ಈಗ 75 ಲ್ಯಾಕ್ಸನ್ನು ಕೊಡ್ತೀವಿ ಅಂತ ಹೇಳಿದ್ದಾರೆ. ನೆಕ್ಸ್ಟ್
2 ವರ್ಷದ ವೇಕೆನ್ಸಿಗಳನ್ನ ಈಗ ಸೇಮ್ ಟು ಸೇಮ್ ಅದೇ ಥರ ವೇಕೆನ್ಸಿನ ಕರಿತಾ ಇದ್ದಾರೆ. ನೆಕ್ಸ್ಟ್ 10% ರಿಲ್ಯಾಕ್ಸೇಷನ್ ಇದ್ದಿದ್ದನ್ನು ಸೆಂಟ್ರಲ್ ಗೌರ್ಮೆಂಟಲ್ಲಿ ನಿಮ್ಗೆ 15% ಕೊಡ್ತೀವಿ ಅಂದಿದ್ದಾರೆ. ನೆಕ್ಸ್ಟ್ 24 ವೀಕ್ಸ್ ಟ್ರೈನಿಂಗ್ ಇದ್ದದ್ದನ್ನು 42 ವೀಕ್ಸನ್ನು ಟ್ರೈನಿಂಗನ್ನು ಕೊಡ್ತಾ ಇದ್ದಾರೆ. ನೆಕ್ಸ್ಟ್ NOC ಅಂಕಿ ನಾಟ್ ಅಪ್ಲೈ, ಅದಕ್ಕಂಕಿ ಅಪ್ಲೈ ಆಗಲ್ಲ. ನೆಕ್ಸ್ಟ್ 30 ಡೇಸ್ ಹಾಲಿಡೇ ಇದ್ದಿದ್ದನ್ನು 45 ಡೇಸ್ ಹಾಲಿಡೇನ ಕೊಡ್ತಾ ಇದ್ದಾರೆ. ಸೊ ಇದು ಸ್ಕೀಮನ್ನು ಯಾವಾಗ ಜಾರಿಗೆ ಮಾಡ್ತೀವಿ ಅಂತ ಹೇಳಿ ಆ ನೋಟಿಸಲ್ಲಿ ಕೊಟ್ಟಿದ್ದಾರಪ್ಪ ಅಂತಾರೆ, ಅದು ರಾಜನಾಥ್ ಸಿಂಗ್ ಅವರ ಜೂನ್ 23ಕ್ಕೆ, ಇದೇ ತಿಂಗಳ 23ಕ್ಕೆ ಆಫಿಷಿಯಲ್ ವೆಬ್ಸೈಟ್ನಲ್ಲಿ ಈ ನೋಟಿಸನ್ನು ಹಾಕ್ತೀವಿ, ಈ ಸ್ಕೀಮನ್ನು ಜಾರಿಗೆ ಮಾಡ್ತೀವಿ ಅಂತ ಹೇಳಿ ಆ ನೋಟಿಸಲ್ಲಿ ಕೊಟ್ಟಿದ್ದಾರೆ. ಅದು ರಿಯಲ್ ಫೇಕು ಅಂತ ಹೇಳಿ ನನಗೂ ಕೂಡ ಕನ್ಫರ್ಮ್ ಆಗ್ತಾ ಇಲ್ಲ. ಯಾಕಂದ್ರೆ ನಾನು ಸಾಕಷ್ಟು ಜನ ನೀವು ಕಮೆಂಟನ್ನು ಮಾಡಿದ್ರಿ, ಕಾಲ್ ಕೂಡ ಮಾಡಿದ್ರಿ, ಇದು ನಿಜಾನ? ಯಾಕಂದ್ರೆ ಅಗ್ನಿವೀರದಲ್ಲಿ ಇದ್ದವರು ಕೂಡ ಕಾಲ್ ಮಾಡಿದ್ದಾರೆ. ಯಾಕಂದ್ರೆ ನಮ್ಗೆ 4 ವರ್ಷ ಸಾಕಾಗೈತಿ, ಇಷ್ಟು 7 ವರ್ಷ ಆದ್ರೂ ಕೂಡ ನಮ್ಗೆ ತೊಂದರೆ ಆಗುತ್ತೆ ಅನ್ನೋರು ಕೂಡ ಇದ್ದಾರೆ ಇದರಲ್ಲಿ. ಯಾಕಂದ್ರೆ ಅಷ್ಟು ಫ್ರೆಶರ್ ಇದೆ ಅಗ್ನಿಪಥದಲ್ಲಿ, ಇರಲಿ ಆದರೂ ಹೋಗ್ಬೇಕನ್ನೋರು ಹೆಂಗಿದ್ರು ಹೋಗೇ ಹೋಗ್ತಾರೆ. ಆದ್ರಂಕಿ 7 ವರ್ಷ ಆದ್ರಂಕಿ ಬಹಳ ಒಳ್ಳೇದು. ಯಾಕಪ್ಪ ಅಂತಾರೆ ಅಷ್ಟು ಫ್ರೆಶರ್ ಬೀಳೋದಿಲ್ಲ. 4 ವರ್ಷನೇ ಅಷ್ಟು ಇದ್ದಂಥ ಫ್ರೆಶರ್ ಟ್ರೈನಿಂಗ್ ಹಾರ್ಡ್ ಐತಿ, ನಿಮ್ಗೆ ಆಗಲ್ಲ. 7 ವರ್ಷಪ್ಪ ಅಂತಂದ್ರೆ ನಾರ್ಮಲ್ ಆಗಿ ಯಾವ ಥರ ಟ್ರೈನಿಂಗ್ ಕೊಡ್ತಾರೆ, ಮೊದಲಿಗೆ ಯಾವ ಥರ ಟ್ರೈನಿಂಗ್ ಇತ್ತಲ್ಲ ಅದೇ ಥರ ಟ್ರೈನಿಂಗ್ ಆಗಿ ಫ್ರೀಯಾಗಿ ಇರ್ತೀರಿ. ಇದಕ್ಕೆ ಆದರೂ ಒಳ್ಳೇದೇ. ಈ ಮಾಹಿತಿನ ನಿಮ್ಗೆ ಕೊಡೋಕ್ಕೋಸ್ಕರನ ವಿಡಿಯೋನ ಮಾಡಿದೆ. ಸೊ ಯಾರಾದರೂ ನಮ್ಮ ವಿಡಿಯೋಗಳನ್ನ ಹೊಸದಾಗಿ ನೋಡ್ತಾ ಇದ್ರೆ, ಇದೇನಾದರೂ ನಿಮ್ಗೆ ನೋಟಿಸ್ ಬೇಕಾಗಿದ್ರೆ, ಇನ್ನೂ ಯಾರಾದರೂ ನೋಡ್ಕೊಂಡಿರಲ್ಲ ಅಂದರೆ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಟೆಲಿಗ್ರಾಮ್ ಲಿಂಕನ್ನು ಕೊಟ್ಟಿರ್ತೀನಿ, ಅಲ್ಲಿ ಹೋಗಿ ಜಾಯ್ನ್ ಆಗಿರಿ. ಈಗ ನೋಟಿಸನ್ನು ಅಲ್ಲಿ ಹಾಕಿರ್ತೀನಿ. ಸೊ ನಮ್ಮ ಯೂಟ್ಯೂಬ್ ಚಾನಲ್ಗೆ ಒಂದು ಲೈಕನ್ನು ಕೊಡ್ರಿ. ಈ ವಿಡಿಯೋನ ಪ್ರತಿಯೊಬ್ಬರಿಗೆ ನಿಮ್ಮ ಸ್ನೇಹಿತರಿಗೂ ಕೂಡ ಅಗ್ನಿವೀರ್ ಆಗಬೇಕಂತ ಅಂದವರಿಗೆ ಸೈನಿಕ್ ಸನ್ಮಾನ್ ಸ್ಕೀಮ್ ಅಂತ ಬಂದಿದೆ, ಇದು ನಿಮ್ಗೆ ಸಿಕ್ಕರೆ ಅವಕಾಶ, ಅವ್ರಿಗೆ ಕೂಡ ಈ ವಿಡಿಯೋನ ಶೇರನ್ನು ಮಾಡೋದನ್ನ ಮರೆಯಬೇಡಿ. ಕೆಳಗಡೆ ಕಾಣ್ತಿರ್ತಕ್ಕಂಥ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನಾವು ಕೊಡುವಂಥ ಡೈಲಿ ಅಪ್ಡೇಟ್ಗಳು ನಿಮ್ಮ ಮುಂದೆ ಬರ್ತಾನೆ ಇರ್ತಾವೆ. ಸೊ ಜೈ ಹಿಂದ್, ಜೈ ಕರ್ನಾಟಕ.